ಬೆಚ್ಚಿ ಬೀಳಿಸಿದ ಭೀಕರ ವಿಮಾನ ದುರಂತ. ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ವೇಳೆ ಖಾಸಗಿ ಜೆಟ್ ಪತನ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೇರಿ 5 ದುರ್ಮರಣ. ಬೆಳಿಗ್ಗೆ ಸುಮಾರು 8:48ರಿಂದ 8:48ರ ನಡುವೆ ಬಾರಾಮತಿ ವಿಮಾನ ನಿಲ್ದಾಣದ ರನ್ವೇ 11ರ ಬಳಿ ಲ್ಯಾಂಡ್ ಆಗಲು ಪ್ರಯತ್ನಿಸುತ್ತಿದ್ದ ಖಾಸಗಿ ವಿಮಾನ ಪತನಗೊಂಡಿದೆ. ಪತನಗೊಂಡ ವಿಮಾನವು ಬೊಂಬಾರ್ಡಿಯರ್ ಲಿಯರ್ ಜೆಟ್ 45XR, ನೋಂದಣಿ ಸಂಖ್ಯೆ VTSSK. ಇದು ಸುಮಾರು 16 ವರ್ಷ ಹಳೆಯದಾದ ವಿಮಾನವಾಗಿದ್ದು, ದೆಹಲಿ ಮೂಲದ ಚಾರ್ಟರ್ ಸಂಸ್ಥೆ VSR ಏವಿಯೇಷನ್ ಅಥವಾ VSR ವೆಂಚರ್ಸ್ ಮೂಲಕ ಕಾರ್ಯಾಚರಣೆಗೊಳಿಸಲಾಗುತ್ತಿತ್ತು. ವಿಮಾನವು ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬೆಳಿಗ್ಗೆ 8:10ಕ್ಕೆ ಬಾರಾಮತಿಗೆ ಹೊರಟಿತ್ತು. ಕಡಿಮೆ ದೃಶ್ಯಮಾನತೆ ಹಾಗೂ ಕಠಿಣ ಲ್ಯಾಂಡಿಂಗ್ ಪರಿಸ್ಥಿತಿಗಳಿಂದ ಮೊದಲ ಪ್ರಯತ್ನದಲ್ಲಿ ಗೋ ಅರೌಂಡ್ ಮಾಡಲಾಗಿತ್ತು. 2ನೇ ಬಾರಿ ಲ್ಯಾಂಡ್ ಮಾಡುವ ವೇಳೆ ವಿಮಾನ ನಿಯಂತ್ರಣ ತಪ್ಪಿ ರನ್ವೇ ಸಮೀಪ ಪತನಗೊಂಡು ಬೆಂಕಿಗಾಹುತಿಯಾಗಿದೆ. ಈ ದುರಂತದಲ್ಲಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೇರಿದಂತೆ 5 ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ, ಕ್ಯಾಪ್ಟನ್ ಸುಮಿತ್ ಕಪೂರ್ ಮುಖ್ಯ ಪೈಲಟ್, ಶಾಂಭವಿ ಪಾಠಕ್ ಸಹ ಪೈಲಟ್, ವಿದೀಪ್ ಜಾಧವ್ ವೈಯಕ್ತಿಕ ಭದ್ರತಾ ಅಧಿಕಾರಿ, ಪಿಂಕಿ ಮಾಳಿ ವಿಮಾನ ಸೇವಕಿ ಅಥವಾ ಸಿಬ್ಬಂದಿ ಸದಸ್ಯೆ. ಈ ದುರ್ಘಟನೆಯಲ್ಲಿ ವಿಮಾನದಲ್ಲಿದ್ದ ಎಲ್ಲ 5 ಜನರು ಮೃತಪಟ್ಟಿದ್ದಾರೆ. ಭಾರೀ ಸ್ಫೋಟಗಳಿಂದ ರಕ್ಷಣಾ ಕಾರ್ಯಾಚರಣೆ ಸಾಧ್ಯವಾಗಲಿಲ್ಲ. ಘಟನೆಯ ಕುರಿತು ತನಿಖೆ ಮುಂದುವರೆದಿದೆ.